ನಮಸ್ತೆ, ದಿಸ್ ಇಸ್ ಡೇ 41 ದ ಲಾಂಗ್ ಸೋಲಾರ್ ರೈಡ್ ಟುವರ್ಡ್ಸ್ ರಾಂಚಿ. ಇದು ನೋಡ್ಬೋದು ಆಲ್ಮೋಸ್ಟ್ 5:30 ನಮ್ಮ ಟೈಮ್. ಏನಂತಂದರೆ ನಾವಿಲ್ಲಿ ಈಗ ಗೋಲ್ ಸ್ಟಾರ್ಟ್ ಮಾಡಿ ಚೈನ್ ಲೂಪ್ ಮಾಡಿವಿ. ಸೊ ಚೈನ್ ಲೂಪ್ ಮಾಡಿ ಇಲ್ಲಿಂದ ನಾವು ರೆಡಿಯಾಗಿ ವಾಪಸ್ ನಾವು ಈ ಕಡೆ ಒಂದು ಹೊಂಟೀವಿ, ನಮ್ಮದು ಪೂರ್ವಾಂಚಲ್ ಎಕ್ಸ್ಪ್ರೆಸ್ ಹೈವೇ ಕಡೆ. ಸೊ ಪೂರ್ವಾಂಚಲ್ ಎಕ್ಸ್ಪ್ರೆಸ್ ಹೈವೇ ನಮ್ಗೆ ಕನೆಕ್ಟ್ ಮಾಡುತ್ತಾ ರಾಂಚಿ ಕಡೆ. ಸೊ ನೋಡೋಣ ಈಗ ಏನೇನು ಮಾಡ್ತೀವಿ, ಏನೇನಿಲ್ಲ, ಎಷ್ಟಕ್ಕೆ ಹೋಗ್ತೀವಿ ಅಂತೇಳಿ ಸಿಕ್ಕಂತ. ಸೊ ಸ್ಟೇ ಟ್ಯೂನ್ ಆ್ಯಂಡ್ ದಿಸ್ ಇಸ್ ಡೇ 41. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಸೊ ಹ್ಯಾವ್ ಎ ಗ್ರೇಟ್ ಡೇ. ಬಾಯ್. ಗುಡ್ ಮಾರ್ನಿಂಗ್ ಗೈಸ್. ನಾನು ಫುಲ್ ಸೊ ಇದು ನೋಡ್ಬೋದು 1266 ಮತ್ತು ಈಗ ಫುಲ್ ಫಿಲ್ ಮಾಡೀವಿ ಒಂದು ಜಿನೂರಿಗೆ. ಸೊ ಇಲ್ಲಿಂದ ಒಂದು 35 ಕಿಲೋಮೀಟ್ರ್ ಅದ ನಮ್ಮದು ಪೂರ್ವಾಂಚಲ್ ಎಕ್ಸ್ಪ್ರೆಸ್ ಹೈವೇ. ಸೊ ಭಯ್ಯ पूर्वांचल एक्सप्रेस हाईवे यही से जाता ना? पूर्वांचल एक्सप्रेस हाईवे 35 ಕಿಲೋಮೀಟ್ರ್. ಸೊ ಒಂದು 35 ಕಿಲೋಮೀಟ್ರ್ ಆದ ಇಲ್ಲಿಂದ ನಮ್ಮದು. ಸೊ ಹೋಗಮಂತಲ್ಲಿ ನೋಡೋಣ. ಸೊ 1266. So stay tuned and keep watching and keep supporting us. See you guys. ಸೊ ಇದು ಪೂರ್ವಾಂಚಲ್ ಎಕ್ಸ್ಪ್ರೆಸ್ ಹೈವೇ. ಇಲ್ಲೇನಂತಂದರೆ ನಾನು ಹಿಂಗೆ 105 ಹಾಕಿನಿ ಇಲ್ಲಿ. ಸೊ ಅವರು ಇದು ಮಾಡ್ಲತ್ತಾರ. ಅಲ್ಲಿ ನೋಡ್ಬೋದು ನಂದು ವೆಹಿಕಲ್ ನಂಬರ್. ಇದು ನಂದು ವೆಹಿಕಲ್ ನಂಬರ್ ಇಲ್ಲ ನೋಡ್ರಿ. ಸೊ ಇಲ್ಲಿಂದ 105 ತೊಗೊಂಡು ನಾವು ಹೋಗ್ಲಾಗ್ತೀವಿ ಇಲ್ಲಿಂದ. ಸ್ಟೇ ಟ್ಯೂನ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಟೈಮ್ ನೋಡ್ರಿ ಈಗ ಆಲ್ಮೋಸ್ಟ್ 10 ಆಗ್ಯದ, ಎಕ್ಸಾಕ್ಟ್ 10. ಸೊ ಏನೋ ನಮ್ಗೇನಂದರೆ 376. ಸೊ 8 ಅವರ್ ತೋರಿಸಕತ್ತೆ ನಮ್ಗೆ. ಇದು ನೋಡ್ಬೋದು ಯಾವುದಂದರೆ ಇದು ನದಿ, ಗಂಗಾ ನದಿ. ಸೊ ಪೂರ್ತಿ ಹೆಂಗಂದರೆ UP 16 ಮಾಡ್ಲಾಕತ್ತದ ಪೂರ್ತಿ ಗಂಗಾ ನದಿ. ಆಮೇಲೆ ಇದು ಇಲ್ಲಿ ನೋಡ್ರಿ ವಾಟರ್ ಫ್ಲೋ ಎಷ್ಟದಂತಂದರೆ ಫುಲ್ ಆಲ್ಮೋಸ್ಟ್ ಅಲ್ಲ ನನಗೆ ಅನ್ಸೋ ಮಟ್ಟಿಗೆ ಬ್ರಿಡ್ಜ್ ಅಂತ ಒಂದು ಸ್ವಲ್ಪ ಕಮ್ಮಿ ಇರ್ಬೋದು. ನಿನ್ನೆ ಏನು ಸರ್ಸು ನದಿ ನೋಡಿದ್ರೆ ಅದಕ್ಕಿಂತ ಜಾಸ್ತಿ ಅದಿಲ್ಲಿ. ಅಲ್ಲಿ ಒಳಗೆ ನೋಡ್ಬೋದು ಈಗ ಪೂರ್ತಿ ಇದ್ರ ಸತಿಗೆ ಬೇಸ್ಮೆಂಟ್ ಸತಿಗೆ ಮುಳುಗ್ಲಕತ್ತಾವ ಆ ರೇಂಜಿಗೆ ಇದಾವ. ಸೊ ಈಗೇನ ಮ್ಯಾಲಲ್ಲಿ ಹಿಮಾಲಯಸ್ ಆಮೇಲೆ ಹಿಮಾಚಲ್ ಪ್ರದೇಶದೆಲ್ಲ ಸ್ವಲ್ಪ ಇದಾಗ್ಯದ. ಹಾಗಾಗಿ ವಾಪಸ್ ಮತ್ತೆ ಒಂದು ಸ್ವಲ್ಪ ನಾರ್ಮಲ್ದಾಗ ಬರ್ಲಾಕತ್ತದ. ಬಟ್ ಸ್ಟಿಲ್ ಈ ಥರ ಗುದ್ದಾಡೋದು ಇವ್ರದ್ದು. ಈಗ ನಾವು ಇಲ್ಲಿಂದ ಹೋಗ್ತೀವಿ ರಾಂಚಿ ಕಡೆ. ಸೊ ಸ್ಟೇ ಟ್ಯೂನ್ ಆ್ಯಂಡ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬಾಯ್. ಸೊ ಇದೇನಂದರೆ ಆಲ್ಮೋಸ್ಟ್ ಅಲ್ಲಿ 12 o'clock ಆಗ್ಯದ. ಇಲ್ಲಿ ನಾವು ಒಂದು ಟೀ ಬ್ರೇಕ್ ಸರ್ಕ ನಿಂದ್ರಿಸಿವಿ 11:48. ಇಲ್ಲಿ ಹೆಂಗಂದ್ರೆ ಇದು ಈಗ ಪ್ರೆಸೆಂಟ್ ನಾವು ಇವಿ BRನಾಗ. ಏನಂದರೆ ಬಿ ಆರ್ ಹೆಂಗಂದ್ರೆ ಬೋಸಡಿ ಮಕ್ಕಳು ಪೂರ್ತಿ ಗರೀಬಿ ಸುಳ ಮಕ್ಕಳು ಅನ್ನಂಗಾಗ್ಯದ ನನಗೆ. ಅವನೊಂದು ರೋಡ್ ಅಂತಾರೆ ಅವನವನು ಇಲ್ಲಿ ಉಚ್ಚಿನ ಒಯ್ಯಂಗಿಲ್ಲ ನಾವು ಆ ರೇಂಜಿಗೆ ರೋಡ್ ಅಂತ ಪರಿ ಉದ್ರಿ ಮೇಂಟೆನೆನ್ಸ್ ಅದ. ಸೊ ಇಲ್ಲಿಂದ ಏನಂತಂದರೆ ಒಂದು ಚಹಾ ಕೊಡೋದು ವಾಪಸ್ ಫಸ್ಟ್ ಯಾವಾಗ ಈ ರೋಡ್ ದಾಡ್ತೀನಪ್ಪ ಅನ್ನಂಗಾಗ್ಯದ ನನಗೆ. ಸೊ ನೆಕ್ಸ್ಟ್ ಹೋದ ತಕ್ಷಣ ಇಲ್ಲೊಂದು 60 ಏನೋ ಇದಾದ್ಮೇಲೆ ಅಲ್ಲಿ ಜಾರ್ಖಂಡ್ ಹೈವೇ ಸಿಗ್ತದೆ ನನಗೆ. ಸೊ ಆ ಹೈವೇಗೆ ಹೋಗ್ಬೇಕು ಫಸ್ಟ್ ಒಂದು 4 ಲೈನ್ ಅದಂತ. ಸೊ ನೋಡೋ ಮಲ್ಲಿ ಹೋದ್ಮೇಲೆ ಸಿಗಂತ. ಸ್ಟೇ ಟ್ಯೂನ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ವಾಚಿಂಗ್. ಬಾಯ್. ಸಿ ಯು ಗೈಸ್. ನಮ್ಮದು ಟೈಮಿಗ 1:12. ಸೊ ಇಲ್ಲೇನಂದರೆ ನಾವು ಊಟ ಮಾಡೋಕೆ ನಿಂದಿರ್ತೀವಿ. ಅದಾದಮೇಲೆ ಅದ್ರ ಜೊತೆ ನಂದು ಮೊಬೈಲ್ ಚಾರ್ಜ್ ಮಾಡೋಕತ್ತಿದ್ದೆ. ಯಾಕಂದರೆ 20 ಆಂಪಿಯರ್ 22 ಸಮಥಿಂಗ್ ಆಂಪಿಯರ್ ಬರ್ತಿತ್ತು, ಅದು ಬರೋಲ್ದು 12 ಪಾಯಿಂಟ್ ಸಮಥಿಂಗ್ ಬರೋತ್ತ. ಸೊ ಚಾರ್ಜರ್ ಹಾಕಿರ್ನು ಕಾನ್ಸ್ಟೆಂಟಾಗಿರಕತ್ತ. ಒಂದು ಇಲ್ಲ ಅಂತಂತಂದರೆ ಇನ್ ಕೇಸ್ ಮ್ಯಾಪ್ ಯೂಸ್ ಮಾಡಿದರೆ ಡಿಕ್ರೀಸ್ ಆಗ್ಲಕತ್ತದ ಅದ್ರಾಗ ಬೈಕ್ನಾಗ. ಸೊ ಬೆಟರ್ ನಾನೀಗ ಒಂದು 50,000 ಅಥವಾ 30,000 ಆಂಪಿಯರ್ 20 ಇಲ್ಲ 50,000 ಆಂಪಿಯರ್ದು ಒಂದು ಇದು ತೊಗೋಬೇಕಂತ. ನೆಕ್ಸ್ಟ್ ಏನಂದರೆ ಪವರ್ ಬ್ಯಾಂಕ್. ಸೊ ರಾಂಚಿದಾಗ ಇಲ್ಲಿ ನೋಡ್ಬೋದು ಅಲ್ಲಿ ಹಾಕಿನ ಚಾರ್ಜ್ ನಂದು. ಸೊ ಸಿಗಮಂತ ನೋಡೋಣ. ಈಗಿದು ಮತ್ತೆ ಪೆಟ್ರೋಲ್ ಫುಲ್ ಮಾಡ್ಲಾಕತ್ತೀವಿ. ನೋಡ್ಬೋದು 106 ಅದಂತ ರೇಟ್, 106.71. ಸೊ ಐ ಥಿಂಕ್ ನನಗನ್ಸೋ ಮಟ್ಟಿಗೆ ಇದು ಏನಿಲ್ಲ ಅಂದರೆ ಒಂದು 1400 ಹಂಗೆ ಸಮಥಿಂಗ್ ಹೋಗ್ಬೋದು ಅಂತ ನನ್ನ ಫೀಲ್. ಯಾಕಂದರೆ ನೋಡೋಣ ಫಿಲ್ ಆಗೋಲ್ತು. 1200 ಆಯ್ತು. ಆಯ್ಕೆ ರೂಪ್ಲಾಗತ್ತಾರಪ್ಪ ಇಲ್ಲಿ BRನಾಗ ಇವರು. ಬಸ್ ಟೈಮ್ ಈಗ ನೋಡ್ರಿ 3:30 ಆಗ್ಯದ. ಸೊ ನಾವು 154 ಕಿಲೋಮೀಟ್ರ್ ಅದ. ಈ ಗಾಡಿದೊಂದು ಇನ್ನೊಂದು ಗಾಡಿ ಅದು ನೋಡ್ರಿ. ಇದು ಇದೊಂದು 2 ಆಕ್ಸಿಡೆಂಟ್ ಆಗಿದ್ವಿ. ಅಣ್ಣ ಬಾಣಂದು ಅಣಿಪಟ್ಟಿ ಹುಚ್ಚದಿಲ್ಲಿ.
ಹೆಂಗೆ ಗಾಡಿ ಓಡಿಸ್ತೇವೆ ಏನು ಮಾಡ್ತೇವೆ ಎಲ್ಲ ನೋಡಿ ಇಲ್ಲಿ ಪಿಂಕ್ ಕಲರ್ ಬಟ್ಟೆ ಸಾಕು ನೆನಪೈತಿ ಹುಚ್ಚದೆ ಹಣ ಬಾಡ ಹೆಂಗಿದೆ ನೋಡಿ ಆಯ್ತಪ್ಪ ಸಾಬು ಡ್ರೈವರ್ ಸಾಬನ್ನು ನೆನಪಿಟ್ಟಿರ್ತೀವಿ. ಸೊ ಇಲ್ಲಿಂದ ನಾವು ಹೋಗ್ತೀವಿ. ಏನಾರು ಆಗಿದ್ರೆ ಪಾಪ ಹೆಲ್ಪ್ ಮಾಡ್ಬೇಕಂತ ಬಂದಿದ್ದೆ, ಏನು ಮಾಡ ನಾನೇನು ಮಕ್ಕಳು ಹೆಂಗೆ ಗಾಡಿ ಓಡಿಸ್ತಾರಪ್ಪ ಅನ್ನಂಗೆ ಹೇಳ್ಬಿಟ್ಟು. ಇಲ್ಲೀಗ ಟೈಮ್ 5 ಆಗ್ಯದ. ಏನಂತಂದರೆ ಇಲ್ಲಿ ಒಂದು ನಿರ್ಮಲ್ ಸಿಂಗ್ ಧಾಬಾ ಅಂತೇಳಿ ಏನು ಒಂದು ಟೀ ಬ್ರೇಕ್ ಹಾಕಿದ್ದೀವಿ. ಸೊ ಏನಂತಂದರೆ ಇಲ್ಲಿ ಹೆವಿ ಮಳೆ ಬರ್ಲಾಗ್ತದೆ. ಸೊ ನೋಡ್ಬೋದು ಲೊಕೇಶನ್ ಹಿಂದ್ಗಡೆ ಯಾವ ಥರ ಕ್ಲೌಡಿ ಆಗ್ಯದ ಅಂತೇಳಿ. ಸೊ 5 o'clock ಇದು ನಮ್ಗೆ ಈ ಥರ ಅದ ಕಂಡೀಷನ್. ಇಲ್ಲಿಂದ ವಾಪಸ್ ನಾನು ನಮ್ಮದು ಜಾಕೆಟ್ ಅದೆಲ್ಲ ಹಾಕ್ಕೊಂಡು ನಮ್ಮದು ಮೊಬೈಲಲ್ಲಿ ಚಾರ್ಜಿಗೆ ಕೊಟ್ಟಿನಿ. ಸೊ ಅದಕ್ಕೆ ಚಾರ್ಜಿಂಗ್ ಮೊಬೈಲ್ ತೊಗೊಂಡು ಸೊ ನಾವು ಹೋಗ್ತೀವಿ ಮತ್ತೆ ರಾಂಚಿ ಕಡೆ. ಸೊ 2 hour ಏನು ತೋರಿಸಾಗುತ್ತೆ. ಇಲ್ಲಿಂದ 85 something kilometer ಅದ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಸಿ ಯು ಗೈಸ್. ಸೊ ಫೈನಲಿ ಏನಂದ್ರೆ ಈಗ ನಮ್ದು ಟೈಮ್ 8 ಆಗ್ಯದ. ಇಲ್ಲಿ DP ಅಂದರೆ ದುರ್ಗಾ ಪೂಜಾ ನಡ್ಲದ. ಸೊ ದುರ್ಗಾ ಪೂಜಾ ಇದೆಲ್ಲ ಸೆಟಪ್ ಮಾಡ್ಲಕತ್ತಾರೆ. ಇಲ್ಲೆಲ್ಲ ನೋಡ್ಬೋದು. ಇದು ದುರ್ಗಾ ಪೂಜಾ ಇದು ಮೇನ್ ರಾಂಚಿನ ಮಾರ್ಕೆಟ್. ಸೊ ನಾನು ಬಂದು ಆಲ್ಮೋಸ್ಟ್ 7 ಹಂಗೆ ರೀಚ್ ಆಗಿನಿ ಇಲ್ಲಿ. ಇದೇನಂದರೆ ನಮ್ಮ ಶುಭಮ್ ಅಲ್ಲಿ ಹೊರಗಡೆ ಹೋಗ್ಯಾನ. ಸೊ ಅವ ಈಗ ಯಾಕಂದರೆ ನನ್ನ ಜೊತೆ ಆಲ್ಮೋಸ್ಟ್ ಇದ್ರಾಗಿದ್ದ ಬೆಂಗಳೂರಲ್ಲಿ ನೋಡಿರ್ಬೋದು. ಇವನೇ ಶುಭಮ್. ಸೊ ಇದು ಬಂದೀನಿ, ಹೊರಗಡೆ ಬಂದಿವಿ ಇಬ್ರು. ಅದಾದಮೇಲೆ ಮತ್ತೆ ಈಗ ನೋಡ್ಬೇಕು ನೈಟ್ ಔಟ್ ಹೊರಗೆ ಹೋಗ್ತೀವಿ, ಏನೇನು ಮಾಡ್ತೀವಿ ಏನಿಲ್ಲ ಅಂತೇಳಿ. ಸೊ ಸಿಗಮಂತ. ಟಿಲ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಹ್ಯಾವ್ ಎ ಗ್ರೇಟ್ ಡೇ. ಸಿ ಯು ಗೈಸ್. ಬಾಯ್. ಸೊ ಇದು ನೋಡ್ಬೋದು. ನಾವೇನಂದರೆ ಬಿರಿಯಾನಿ ಹೌಸ್ ಕಡೆಗೆ ಬಂದಿವಿ. ಇದು ಶುಭಮ್, ಇಲ್ಲಿ ವಿಶ್ವಜಿತ್. ಇವರಿಬ್ಬರು ಹೆಂಗಂದರೆ ನಮ್ದು MV8 ಫ್ರೆಂಡ್ಸ್. ಸೊ ಇದಾದಮೇಲೆ ಇಲ್ಲಿ ಊಟ ಮಾಡ್ಕೊಂಡು ನಾವು ಹೊರಗಡೆ ತಿರುಗಾಡ್ಬೇಕು. ನೋಡ್ತೀವಿ ಏನೇನು ಮಾಡ್ತೀವಿ ಏನಿಲ್ಲ ಅಂತ. ಫುಲ್ ಹೆವಿ ರಶ್ ಅದ. ಸೊ ಒಂದ್ಸಲ ನೋಡ್ಬೋದು ಇಲ್ಲೆಲ್ಲ. ಇದು ನೋಡ್ರಿ ಚಿಕನ್ ಅಫ್ಘಾನಿ. ಸೊ ಬಿರಿಯಾನಿ ಜೊತೆ ಇದು ಚಿಕನ್ ಅಫ್ಘಾನಿ ಆರ್ಡರ್ ಮಾಡೀವಿ. ಏನಂತ ಶುಭಮ್ ಜಲ್ದಿ ವಿಡಿಯೋ ಮಾಡಿಲ್ಲ ಅಂದ್ರೆ ಎತ್ತಿ ಬಿಡ್ತೀನಿ. ಸೊ ಇದಿಷ್ಟೊತ್ತಿನಿಂದ ಸಿಗ್ತೀವಿ ಅಂತ ಆಮೇಲೆ. ಸೊ ಸ್ಟೇ ಟ್ಯೂನ್ಡ್. ಸೊ ಇದು ಈಗ ನಮ್ಮದು ಟೈಮ್ 11 ಆಗ್ಯದ. ಏನಂದರೆ ನಾವು ಊಟ ಅದೆಲ್ಲ ಮಾಡ್ಕೊಂಡು ಹೊರಗೆ ತಿರುಗಾಡಿ ಸುತ್ತಾಡಿ ಸೊ ಈಗ ವಾಪಸ್ ಇಲ್ಲಿ ಬಂದ್ವಿ. ಇಲ್ಲಿ ಮೇಲ್ಗಡೆ ರೂಮ್ ಅವ. ವೈನ ಇಸ್ಕೆ ಬಾದ್ ಫಿರ್ ವಾಪಸ್ ಏನಂದರೆ ಇಲ್ಲಿಂದ ನಾವು ಇವ್ರದ್ದು ಮೇಲಿದೆ ಅದು ರೂಮ್ ಅದ. ಸೊ ಆ ರೂಮ್ದಾಗ ಇರ್ತೀವಿ. ಆಮೇಲೆ ಮನೆ ಆ ಕಡೆ ಅದ, ಅದು ಅಂಗಡಿ ಅದೆಲ್ಲ ಆ ಕಡೆ. ಸ್ವಲ್ಪ ನಾಳೆ ನಮ್ಗೆ ಎದ್ದೇಳೋದಾಗಲ್ಲ, ಜಲ್ದಿ ಇರಲ್ಲ ಅಂತೇಳಿ ಸ್ವಲ್ಪ ಪ್ರೈವಸಿ ಸಲಕ್ಕೆ ಈ ಕಡೆ ಬಂದೀವಿ. ಅಲ್ಲಿ ಮನೆಯಾಗಿರಲ್ಲ. ಸೊ ಇಲ್ಲಿ ನೋಡ್ಬೋದು ಇದು ಲೈಟಿಂಗ್ಸ್ ಎಲ್ಲ ಹೆಂಗದ ಅಂತೇಳಿ. ಲೈಟಿಂಗ್ ಎಲ್ಲ ಯಾವ ಥರ ಜುಗಾಡ್ ಮಾಡ್ಯಾರಂತ. फंक्शन जैसा लग रहा है ना. फंक्शन तो ही है. ಸೊ ನಮ್ಮದು ಜೂನಿಯರ್ ಏನಂದರೆ ಇಲ್ಲಿ ಪಾರ್ಕ್ ಆಗ್ಯದ. ಸೊ ನೋಡ್ಬೋದು ಇಲ್ಲಿ ಅದಲ್ಲ, ಇದು ಇಲ್ಲಿ ಪಾರ್ಕ್ ಆಗ್ಯದ. ಈ ಕಡೆಯಿಂದ ಜಸ್ಟ್ ಮೇಲ್ಗಡೆ ಹೋಗಿರ್ತೀವಿ ನಾವು ಅಲ್ಲಿ. ಸೊ ಈಗ ನಾಳೆ ಒಂದು ಸ್ವಲ್ಪ ಎಲ್ಲ ಸೆಟಪ್ ಮಾಡೋದದ. ಸೊ ಸಿ ಯು ಗೈಸ್. ಗುಡ್ ನೈಟ್ ಆ್ಯಂಡ್ ವಿ ಆರ್ ವೈಂಡಿಂಗ್ ಅಪ್ ಹಿಯರ್. ಮತ್ತೆ ನಾಳೆ ಸಿಗಮಂತ. ಬಾಯ್. ಸಿ ಯು ಗೈಸ್.